Hi students, in the last session we were discussing the story, the water, and in the last session we discussed how and why the POP leader visited the house of Roof, what conversation between these two people took place. Here, ನಾವು ಹಿಂದಿನ ತರಗತಿಯಲ್ಲಿ ಈ ಪಾಠವನ್ನು ಚರ್ಚೆ ಮಾಡುತ್ತಿರುವಾಗ ಯಾಕೆ POP ಲೀಡರ್ ರೂಫ್ ಅನ್ನ ಭೇಟಿ ಮಾಡ್ತಾನೆ, ಅವರಿಬ್ಬರ ಮಧ್ಯೆ ಯಾವ ಸಂಭಾಷಣೆ, ಏನು ಮಾತುಕತೆ ನಡೆಯುತ್ತೆ ಅನ್ನೋದನ್ನು ನಾವು ಅಲ್ಲಿವರೆಗೂ ನಾವು ಈ ಪಾಠವನ್ನು ತಗೊಂಡು ಬಂದಿದ್ದೀವಿ. ಈ POP ಲೀಡರ್ ರೂಫ್ ಅನ್ನ ಭೇಟಿಯಾದ ಕಾರಣ ಅವನ ಮತವನ್ನು ಪಡೆಯಲು, ಅದಕ್ಕೋಸ್ಕರ ಅವನು 5 pounds ಹಣವನ್ನ ಕೊಡ್ತಾನೆ. ಜೊತೆಗೆ ಈ ಗಾಡ್ ಮೇಲೆ ಪ್ರಮಾಣವನ್ನ ಮಾಡಿಸಿರ್ತಾನೆ. ರೂಫ್ ಅವನು ಅನ್ಕೊಂಡಿರ್ಲಿಲ್ಲ ಇವರು ಈ ರೀತಿ ಪ್ರಮಾಣ ಮಾಡಿಸ್ತಾರೆ ಅಂತ ಹೇಳಿ. ಅವನಿಗೆ ದುಡ್ಡನ್ನು ನೋಡಿದ ತಕ್ಷಣ ಕೊಕಾ ಫಾರ್ಮಾ ನೆನಪಾಗತ್ತೆ, ತೋಟ ನೆನಪಾಗತ್ತೆ. ಹಾಗಾಗಿ ಹಣದ ಆಮಿಷಕ್ಕೊಳಗಾಗಿ ನಾನು ಮಡುಕಲಿಗೆ ವೋಟ್ ಮಾಡ್ತೇನೆ ಅಂತ ಹೇಳ್ತಾನೆ. ಸೊ ರೂಫ್ ಏನ್ ಹೇಳ್ತಾನೆ ಆ ಲೀಡರ್ಗೆ, ಅವನು ಅನ್ಕೊಳ್ತಾನೆ ನನ್ನ ಒಂದು ವೋಟಿನಿಂದ ಮಾರ್ಕಸ್ ಇವೆ ಏನು ಸೋಲೋದಿಲ್ಲ, ನನ್ನ ಒಂದು ಓಟ ನಾನು ಹಾಕ್ತಾ ಇದ್ರೆ ಮಾರ್ಕಸ್ ಇವೆ ಏನು ಸೋಲೋದಿಲ್ಲ ಅಂತ ಅನ್ಕೊಳ್ತಾನೆ. ಹಾಗೂ ಅವನು ಹೇಳ್ತಾನೆ ಆ POP ಲೀಡರ್ಗೆ, ದೇರ್ ಈಸ್ ನೋ ಚಾನ್ಸ್ ಟು ವಿನ್ ಅಗೇನ್ಸ್ಟ್ ಮಾರ್ಕಸ್ ಇವೆ. ಮಾರ್ಕಸ್ ಇವೆ ವಿರುದ್ಧ ನಿಮ್ಮ ಲೀಡರ್ ಗೆಲ್ಲೋದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ POP ಲೀಡರ್ ಏನಂತ ರೆಸ್ಪಾಂಡ್ ಮಾಡ್ತಾನೆ, ಪರವಾಗಿಲ್ಲ, ನಾವು ಈ ಸಾರಿ ಸ್ವಲ್ಪ ಓಟನ ಜನರಿಂದ ಪಡ್ಕೊಳ್ತೇವೆ, ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಪಡ್ಕೊಳ್ತೇವೆ. ಜನಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾವು ಶಿಲ್ಲಿಂಗ್ಸ್ ಅನ್ನ ಹಂಚೋದಿಲ್ಲ, ಪೌಂಡ್ಸ್ ಅನ್ನ ಕೊಡ್ತೇವೆ. ಅಂದ್ರೆ ನಾವು ಸಣ್ಣ ಪುಟ್ಟ ಅಮೌಂಟ್ ಕೊಡಲ್ಲ, ಕಡಿಮೆ ಅಮೌಂಟ್ ಕೊಡಲ್ಲ, ಪೈಸೆ ಲೆಕ್ಕಾಚಾರದಲ್ಲಿ ಕೊಡಲ್ಲ, ನಾವು ನೋಟ್ಗಳ ಲೆಕ್ಕಾಚಾರದಲ್ಲಿ ನಾವು ಜಾಸ್ತಿ ಹಣವನ್ನು ಕೊಡೋದ್ರಿಂದ ಅವರು ನಮಗೆ ವೋಟ್ ಹಾಕ್ತಾರೆ, ಮುಂದೊಂದು ದಿವಸ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳ್ತೀವಿ. ಈಗ ಎಲೆಕ್ಷನ್ ಮಾರ್ನಿಂಗ್, ಈಗ ಇಷ್ಟು ನಾವೆಲ್ಲಿ ಯಾವ ರೀತಿ ರೂಫ್ ಕ್ಯಾಂಪೇನ್ ಮಾಡ್ತಾನೆ, ಮತ್ತೆ ಆ POP ಲೀಡರ್ ವಿಸಿಟ್ ಇದೆಲ್ಲ ನೋಡ್ಕೊಂಡ್ವಿ. ಈಗ ಎಲೆಕ್ಷನ್ ಮಾರ್ನಿಂಗ್ ದಿವಸ ಯಾವ ರೀತಿಯಲ್ಲಿ ಎಲೆಕ್ಷನ್ ನಡೀತಾ ಇದೆ, ಯಾವ ರೀತಿ ಜನ ಎಲೆಕ್ಷನ್ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ, ರೂಫ್ ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು. ಎಲೆಕ್ಷನ್ ಮಾರ್ನಿಂಗ್ ಸಾಮಾನ್ಯವಾಗಿ ಹಿಂದಿನ ಚುನಾವಣೆಗಳಲ್ಲಿ ನಮ್ಮ ದೇಶದಲ್ಲೂ ಆ ವ್ಯವಸ್ಥೆ ಇರ್ತಿತ್ತು. ಎಲೆಕ್ಷನ್ ಫ್ಲೆಕ್ಸ್ಗಳನ್ನು, ಬ್ಯಾನರ್ಗಳನ್ನು ಎಲ್ಲ ಮರದ ಟಂಗೆಗಳಿಗೆ, ಲೈಟ್ ಕಂಬಗಳಿಗೆ ಎಲ್ಲ ಬ್ಯಾನರ್ಗಳನ್ನು ಆ ಪಕ್ಷದ ವತಿಯಿಂದ ಕಟ್ಟರು. ಸೊ ಇಲ್ಲೂ ಕೂಡ ಆಗ್ತಾ ಇದೆ. ಎಲೆಕ್ಷನ್ ಮಾರ್ನಿಂಗ್ ಅಲ್ಲಿ ಎಲ್ಲ ಕಡೆ ವೆದರ್ ಬೀಟನ್ ಪೋಸ್ಟರ್ಸ್ಗಳು ಮನೆ ಮುಂದ್ಗಡೆ, ಮರದ ಕೊಂಬೆಗಳಲ್ಲಿ, ಮತ್ತೆ ಲೈಟ್ ಟೆಲಿಫೋನ್ ಕಂಬ ಇದೆ ಅಲ್ಲಿಗಳೆಲ್ಲ ಕಟ್ಟಿದ್ದಾರೆ. ಅಂಡ್ ಎಲ್ಲ ಕಡೆ ಸ್ಲೋಗನ್ಸ್ಗಳು ಬರ್ತಾ ಇದೆ. ಏನಂತಾರೆ, ಪೀಪಲ್ಸ್ ಅಲಯನ್ಸ್ ಪಾರ್ಟಿ, ವೋಟ್ ಫಾರ್ ದಿ ಪೀಪಲ್ಸ್ ಅಲಯನ್ಸ್ ಪಾರ್ಟಿ, ವೋಟ್ ಫಾರ್ ದಿ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ. ಆಗ ಆಯಾ ಪಕ್ಷದ ಕಾರ್ಯಕರ್ತರು
ಆ ಪಕ್ಷದ ಪರವಾಗಿ ಅವರು ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ. ಈಗ ಚೀಫ್ ಆನರಬಲ್ ಮಿಸ್ಟರ್ ಮಾರ್ಕಸ್ ಸಿಬೆ ಈತ ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಎಲೆಕ್ಷನ್ ದಿವಸ ಒಂದು ಮ್ಯೂಸಿಕಲ್ ಒಂದು ಟೀಮ್ ಅನ್ನ ಇನ್ವೈಟ್ ಮಾಡಿದ್ದಾನೆ. Here Marcus Sibe had hired a high life band, ಮ್ಯೂಸಿಕ್ ಟೀಮ್ ಅನ್ನ ಇನ್ವೈಟ್ ಮಾಡಿ ಜನರಿಗೆ ಮನರಂಜನೆ ಕೊಡೋದಕ್ಕೋಸ್ಕರ ಕರೆಸ್ಬಿಟ್ಟು ಅವರಿಂದ ಓಟನ್ನು ಪಡ್ಕೊಳ್ಳೋ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಸೊ ಈಸ್ ಡೂಯಿಂಗ್ ಇನ್ ಎ ಗ್ರ್ಯಾಂಡ್ ಸ್ಟೈಲ್, ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅಂಡ್ ಹಿಯರ್ Marcus Sibe is sitting in the owner's car, ಅಂದ್ರೆ ಕಾರಲ್ಲಿ, ಅವನ ಕಾರ್ನಲ್ಲಿ ಡ್ರೈವರ್ ಪಕ್ಕ ಓನರ್ಸ್ ಕಾರ್ನಲ್ಲಿ ಕುತ್ಕೊಂಡಿದ್ದಾನೆ. ಎಲ್ಲ ಬಂದ್ಬಿಟ್ಟು ಆ ಹಳ್ಳಿಯ ಜನ ಬಂದ್ಬಿಟ್ಟು ಇವನಿಗೆ ನೀವೇ ಗೆಲ್ಲೋರು ಅಂತ ಅವನಿಗೆ ಶುಭಾಶಯವನ್ನು ಹೇಳ್ತಾರೆ, ಕಂಗ್ರಾಟ್ಸ್ ಅಂತ ಹೇಳ್ತಾರೆ. ಯಾರೋ ಒಬ್ಬ ಬಂದು ಅವನಿಗೆ ವಿಶ್ ಮಾಡಿದ ತಕ್ಷಣ ಎಲ್ಲ ಹಳ್ಳಿಯ ಜನ ಬಂದ್ಬಿಟ್ಟು ಅವನಿಗೆ ಕಾಂಗ್ರೆಸ್ ಅಂತ ವಿಶ್ ಮಾಡ್ತಿದ್ರೆ. ಕೆಲವರು ಇಂಗ್ಲಿಷ್ ಬರೋದಿಲ್ಲ, ಅದಕ್ಕಾಗಿ ಕಾಂಗ್ರೆಸ್ ಅಂತ ಹೇಳ್ತಾರೆ. Here we must look at the activity of Roof ಮತ್ತು ಇತರರು, they were prancing up and down and they are giving advice to the voters and they are pouring with sweat. ಬೆಳ್ತಾ ಇದ್ದಾರೆ, ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಜನರಿಗೆ ನೀವು ಮಾರ್ಕಸ್ ಸಿಬೆ ವೋಟ್ ಮಾಡಿ, ವೋಟ್ ಫಾರ್ ಪೀಪಲ್ಸ್ ಅಲಯನ್ಸ್ ಪಾರ್ಟಿ ಅಂತ ಹೇಳ್ತಾರೆ. ಆಗ ಅಲ್ಲಿರ್ತಕ್ಕಂತಹ ಹೆಣ್ಮಕ್ಳೆಲ್ಲ ಹೇಳ್ತಿದ್ರೆ, ಎಸ್ ವಿ ವೋಟ್ ಫಾರ್ ಮಾರ್ಕಸ್ ಸಿಬೆ, ಅವರ್ ಸಿಂಬಲ್ ಈಸ್ ಮೋಟಾರ್ ಕಾರ್. ನಮ್ಮ ಸಿಂಬಲ್ ಮೋಟಾರ್ ಕಾರು, ಯಾವುದು ಪೀಪಲ್ಸ್ ಅಲಯನ್ಸ್ ಪಾರ್ಟಿಯ ಸಿಂಬಲ್ ಮೋಟಾರ್ ಕಾರ್ ಆಗಿರುತ್ತೆ, ಅದನ್ನ ವೋಟ್ ಮಾಡ್ತೀವಿ ಅಂತ ಹೇಳ್ತಾರೆ. Here we must see the attitude of the common people. They still have a hope in Marcus Sibe. ಇನ್ನೂ ಕೂಡ ಮಾರ್ಕಸ್ ಸಿಬೆ ಮೇಲೆ ಭರವಸೆಯನ್ನ ಹೊಂದಿದ್ದಾರೆ, ನಮಗೆ ಮುಂದೆ ಒಳ್ಳೆ ದಿವಸಗಳು ಬರುತ್ತೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, if we don't, our children will, ಅಂದ್ರೆ ಅವನು ಏನೋ ಅವ್ರಿಗೆ ಹೇಳ್ತಾ ಇರುವಾಗ ಅವ್ರು ಏನ್ ಹೇಳ್ತಾರೆ, ಅವರು ನಾವು ಕಾರಲ್ಲಿ ಓಡಾಡಬೇಕು ಅವಕಾಶ ಇದ್ದಾಗ ನಡ್ಕೊಂಡು ಯಾಕೆ ಹೋಗ್ಬೇಕು ಅಂತ. ಓಕೆ, ಕಾರ್ ಇರ್ಬೇಕಾದ್ರೆ ನಡ್ಕೊಂಡು ಯಾಕೆ ಓಡಾಡಬೇಕು ಅಂತ. ಅಂದ್ರೆ ಮಾರ್ಕಸ್ ಸಿಬೆ ಇರುವಾಗ ನಾವು ಮಡುಕಾಗೆ ಯಾಕೆ ವೋಟ್ ಹಾಕ್ಬೇಕು ಅಂದ್ರೆ, ಮಾರ್ಕಸ್ ಸಿಬೆ ವಿಲ್ ಹೆಲ್ಪ್ ಅಸ್ ಅಂತ, ವಿಲ್ ಫೈಂಡ್ ಎ ಸೊಲ್ಯೂಷನ್ ಟು ಅವರ್ ಪ್ರಾಬ್ಲಮ್ಸ್ ಅಂತ. ಸೊ ನಮಗಂದಿದ್ದು ಇನ್ ಫ್ಯೂಚರ್ ಅವರ್ ಚಿಲ್ಡ್ರನ್ ವಿಲ್ ಗೆಟ್ ಗುಡ್ ಡೇಸ್, ಒಳ್ಳೆ ದಿವಸಗಳು ಬರ್ತವೆ ಅಂತ. ಹಾಗಾಗಿ ಅವ್ರು ಹೇಳ್ತಾರೆ, ಇವತ್ತು ನಮಗೆ ಕಾರಲ್ಲಿ ರೈಡ್ ಮಾಡಕ್ ಆಗ್ತಿದ್ರು, ಅದರ ಅರ್ಥ ಇವತ್ತು ನಮಗೆ ಒಳ್ಳೆ ದಿವಸಗಳು ಸಿಗ್ತಿದ್ರು, ಮುಂದೆ ನಮಗೆ ನಮ್ಮ ಮಕ್ಕಳಿಗೆ ಒಳ್ಳೆ ದಿವಸಗಳು ಸಿಗ್ತವೆ ಅಂತ ಹೇಳ್ತಾರೆ. ಸೊ ಈ ರೀತಿ ರೂಫ್ he is convincing the people to vote for Marcus Sibe. ಮಾರ್ಕಸ್ ಸಿಬೆ ನೋಡೋದಕ್ಕೆ ತುಂಬಾ ಕಾಮ್ ಆಗಿದ್ರು ಕೂಡ he has his own tension. Marcus Sibe knows that he will definitely win the election. ಅವನಿಗೆ ಗೆಲ್ತೀನಿ ಅಂತ ಗೊತ್ತು, ಬಟ್ ಮಾರ್ಕಸ್ ಸಿಬೆ ಡಸ್ ನಾಟ್ ಈವನ್ ಲೂಸ್ ಎ ಸಿಂಗಲ್ ವೋಟ್. ಏನೋ ಪೇಪರಲ್ಲೆಲ್ಲ ಬಂದಿದೆ, ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಸಿಗುತ್ತೆ, ಅಭೂತಪೂರ್ವ ಗೆಲುವು ಸಿಕ್ಕೇ ಆಗುತ್ತೆ, ಒಳ್ಳೆ ಮಾರ್ಜಿನ್ ಗೆಲುವು ಸಿಗುತ್ತೆ ಅಂತ ನ್ಯೂಸ್ ಪೇಪರ್ ಅಲ್ಲಿ ಹೇಳಿದ್ದಾರೆ. ಆದ್ರೆ ಮಾರ್ಕಸ್ ಸಿಬೆಗೆ ಇನ್ನೂ ಆತಂಕ ಇದೆ. ಹಾಗಾಗಿ ಒಂದು ಓಟು ಮಿಸ್ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಅವನು ತನ್ನ ಹುಡುಗರಿಗೆ ಹೇಳ್ತಾ ಇದ್ದಾನೆ. ಸೊ ಈಗ ಯಾವಾಗ ಒಂದು ಫಸ್ಟ್ ರಶ್ ಆಫ್ ವೋಟಿಂಗ್ ಕಡಿಮೆ ಆಯಿತು, ಮಾರ್ಕಸ್ ಸಿಬೆ ತನ್ನ ಹುಡುಗರನ್ನು ಕರೆದ್ಬಿಟ್ಟು, ಎಸ್ ಈಗ
ಎಲ್ಲ ಜನ ಕಡಿಮೆ ಆಗಿದೆ, ಕ್ಯೂ ಕಡಿಮೆ ಆಗಿದೆ, ನೀವೆಲ್ಲ ಹೋಗಿ ವೋಟ್ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಸೊ ಮಾರ್ಕಸ್ ಇಸ್ ಫಸ್ಟ್ ಕಾಲ್ಡ್ ರೂಫ್ ನಿನ್ ಬಾಯಲ್ಲಿ ಗೋ ಅಂಡ್ ಕಾಸ್ಟ್ ಯುವರ್ ವೋಟ್, ಹೋಗಿ ವೋಟ್ ಮಾಡುವ ಅಂತ ಹೇಳ್ತಾರೆ. ಸೊ ವೆನ್ ರೂಫ್ ಇಸ್ ಕಾಲ್ಡ್ ಬೈ ಮಾರ್ಕಸ್ ಇದೆ, his spirits fell. ಅವನು ಇಷ್ಟೊತ್ತರೆಗೂ ಏನು ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಸಿನ್ಸ್ ಮಾರ್ನಿಂಗ್ ಅವನಿಗೆ ರೂಫ್ ಒಳಗಡೆ ಆತಂಕ ಇದೆ, ಬಟ್ ಈ ಡಿಡ್ ನಾಟ್ ಶೋ ದಟ್ ಟು ದ ಪೀಪಲ್. ಈ ಹ್ಯಾಡ್ ಮಾಸ್ಕ್ಡ್ ಹಿಸ್ ಫೇಸ್ ಅಂತಂದ್ರೆ ಆ ಆತಂಕವನ್ನ, ಅದು ಆ ಒಂದು ಕನ್ಫ್ಯೂಷನ್ ಅನ್ನ ಅವನು ಯಾರ ಹತ್ರಗಳನ್ನು ತೋರಿಸ್ಕೊಂಡಿಲ್ಲ. ಸಿನ್ಸ್ ಮಾರ್ನಿಂಗ್ ಆತಂಕನ ಒಳಗೆ ಇಟ್ಕೊಂಡು ಏನೋ ಆಗದೆ ಇರೋ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಸೊ ಇಯರ್ ವ್ಯಾನ್ ಈಸ್ ಕಾಲ್ಡ್ ಬೈ ಮಾರ್ಕಸ್ ಇದೆ, ಈ ಸ್ಪಿರಿಟ್ಸ್ ಫೆಲ್ ಅಂಡ್ ಹಿ ಗೋಸ್ ಟು ಕಾಸ್ಟ್ ಹಿಸ್ ವೋಟ್. ವೋಟ್ ಮಾಡಕ್ ಹೋಗ್ತಾರೆ. ಅಲ್ಲಿ ಇನ್ ದ ಎಂಟ್ರೆನ್ಸ್ ದ ಪೊಲೀಸ್ ರೂಫ್ ಅನ್ನು ಚೆಕ್ ಮಾಡ್ತಾರೆ, ವೆದರ್ ಮತ್ತೆ ಅವನು ಬೇರೆ ಯಾವುದಾದ್ರು ಇಲ್ಲಿಗಲ್ ಬ್ಯಾಲೆಟ್ ಪೇಪರ್ ಅನ್ನು ಇಟ್ಕೊಂಡ್ ಬಂದಿದ್ದಾರಾ ಅಂತ ಎಲ್ಲ ಚೆಕ್ ಮಾಡಿ ಅವರನ್ನು ಒಳಗಡೆ ಬಿಡ್ತಾರೆ. ಅಲ್ಲಿ ಎಲೆಕ್ಷನ್ ಆಫೀಸರ್ ಹಿ ಗೈಡ್ಸ್ ರೂಫ್, ಅವನಿಗೆ ಗೈಡ್ ಮಾಡ್ತಾರೆ, ತೋರಿಸ್ತಾರೆ. ಅಲ್ಲಿ 2 ಬಾಕ್ಸಸ್ ತೋರಿಸ್ತಾರೆ. ಒಂದು ಬಾಕ್ಸು PAP ಸೇರಿದ್ದು, ಒಂದು ಬಾಕ್ಸು POP ಸೇರಿದ್ದು ಅಂತ ಎಲ್ಲ ಗೈಡ್ ಮಾಡಿ ಅವನನ್ನ ಮುಂದೆ ಕಳಿಸ್ತಾರೆ. ಇಯರ್ ರೂಫ್ is confronted by 2 images. ಯಾವುದು? ಒಂದು ಕಾಲು ಮತ್ತು ಹೆಡ್, ಮ್ಯಾನ್ಸ್ ಹೆಡ್. ಸೊ ಇಲ್ಲಿ ಈಗ ಇವನಿಗೆ ನಿಜವಾದ ಒಂದು ಆತಂಕ ಶುರುವಾಗುತ್ತೆ. ಅವನು ಎಲೆಕ್ಷನ್ ಕ್ಯಾಂಪೇನ್ ಮಾಡಬೇಕಾದ್ರೆ ಎಲ್ಲ ಹೇಳ್ತಿರ್ತಾನೆ ಜನಗಳಿಗೆ. ಏನಂತ ಹೇಳ್ತಿರ್ತಾನೆ? ಆ ಮ್ಯಾನ್ಸ್ ಹೆಡ್, ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ ಯಾರು ವೋಟ್ ಮಾಡ್ತಾರೆ ಅವ್ರಿಗೆ ಯಾರು ತಲೆ ಸರಿ ಇಲ್ವೋ ಅವ್ರು ಮಾತ್ರ ಅವ್ರು ವೋಟ್ ಮಾಡ್ತಾರೆ ಅಂತ ಕ್ಯಾಂಪೇನ್ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಈಗ ಎಲೆಕ್ಷನ್ ವೋಟ್ ಮಾಡಬೇಕಾದ್ರೆ ಅವನಿಗೆ ಕಾರು ಮತ್ತೆ ಹೆಡ್. ಈಗ ಅವನಿಗೆ ಅನ್ಸಕ್ ಶುರುವಾಗುತ್ತೆ, ವೈ ಶುಡ್ ಐ ಬಿಟ್ರೆ ಮಾರ್ಕಸ್? ಯಾಕೆ ನಾನು ಮಾರ್ಕಸ್ ಮೋಸ ಮಾಡಿ? ಯಾಕೆಂದ್ರೆ he has got lot of benefit from ಮಾರ್ಕಸ್ ಸಿಬಿಲ್. ಮಾರ್ಕಸ್ ಸಿಬಿಲ್ನ ತುಂಬಾ ಅನುಕೂಲವನ್ನು ಪಡ್ಕೊಂಡಿದ್ದಾನೆ. ಯಾಕೆ ಮೋಸ ಮಾಡಬೇಕು ಅಂತ ಒನ್ ಥಾಟ್, he is ready to repay the amount which he received from the POP leader. 5 pounds ಇಟ್ಕೊಂಡಿದ್ದಲ್ಲ, ಯಾಕೆ ವಾಪಸ್ ಕೊಡಬಾರ್ದು POP ಲೀಡರ್ಗೆ ಅಂತ ಅನ್ಸುತ್ತೆ. ಬಟ್ he does not give that, ಕೊಡೋದಿಲ್ಲ. ಯಾಕಂದ್ರೆ ಆ 5 pounds ನೋಡಿದ ತಕ್ಷಣ ಅವನಿಗೆ ಕೊಕೋ ಪಾರ್ಕ್, ಆ ತೋಟ, ಅಲ್ಲಿ ಆ ಹಾಳುಗಳು ಕೆಲಸ ಮಾಡ್ತಿರೋದು, ಈಗ ಆಸೆ ಅವನಿಗೆ ಮತ್ತೆ ಹುಟ್ಬಿಡುತ್ತೆ. ಹಾಗಾಗಿ ಇಟ್ ಇಸ್ ನಾಟ್ ರೀಪೇ ದ ಅಮೌಂಟ್, ಮಾಡೋದಿಲ್ಲ. ಅಂಡ್ ಅನದರ್ ಥಿಂಗ್, he knew that it is not impossible, it is not possible to repay that amount because he had sown. ಅವನು ಪ್ರಮಾಣ ಮಾಡಿದ್ದಾನೆ, ಈಗಾಗಲೇ ಪ್ರಮಾಣ ಮಾಡಿದ್ದಾನೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಆ ಕೋಕೋ ಫಾರ್ಮ್ ಅವನಿಗೆ ತಲೆಯೊಳಗೆ ಬರ್ತಾ ಇದೆ. ಈಗ ಯೋಚನೆ ಮಾಡ್ತಾ ಆ ಬೂತ್ ಹತ್ರ ನಿಂತ್ಕೊಂಡಿದ್ದಾನೆ, ಆ ಬಾಕ್ಸ್ಗಳ ಹತ್ರ. ಅಲ್ಲಿ ಅಷ್ಟೊತ್ತಿಗೆ ಪೊಲೀಸ್ನವರು ಗದರಿಸ್ತಾರೆ, ಬೈತಾರೆ, ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ಬೇಕೀಗ? ಅವನಿಗೆ ಒಂದು ಐಡಿಯಾ ಬರುತ್ತೆ ತಲೆ. ರೂಫ್ ಹಿಟ್ ಅಪ್ ಆನ್ ಅನ್ ಐಡಿಯಾ, ಅವನಿಗೊಂದು ಐಡಿಯಾ ಬರುತ್ತೆ. ಈ ಫೋಲ್ಡೆಡ್ ದ ಪೇಪರ್, ಆ ಬ್ಯಾಲೆಟ್ ಪೇಪರ್ನ ಫೋಲ್ಡ್ ಮಾಡಿಬಿಟ್ಟು ಅದನ್ನು 2 ಭಾಗ ಮಾಡ್ತಾನೆ. ಈ ಟೋರ್ ಇಟ್, ಈ 2 ಪೀಸಸ್, ಆ 2 ಭಾಗ ಮಾಡಿಬಿಟ್ಟು, ಸೊ 2 ಬ್ಯಾಲೆಟ್ ಪೇಪರ್ನ 2 ಭಾಗ ಮಾಡಿ 2 ಕೂಡ ಒಂದೊಂದು ಬಾಕ್ಸಿಗೆ ಹಾಕ್ತಾನೆ. ಅಂಡ್ ಈ ಟುಕ್ ದ ಪ್ರಿಕಾಷನ್ ಆಫ್ ಪುಟಿಂಗ್ ಫಸ್ಟ್ ಆಫ್ ಇಂಟು ಮಡುಕಾಸ್ ಬಾಕ್ಸ್. ಕನ್ಫರ್ಮ್ ಮಾಡ್ಕೊಳ್ತಾನೆ, ನಾನು ಮಡುಕಾಸ್ ಬಾಕ್ಸಿಗೆ ಫಸ್ಟ್ ಆಫ್ ಹಾಕ್ತಿದ್ದೇನೆ. ಅಂಡ್ ನೆಕ್ಸ್ಟ್ ಕನ್ಫರ್ಮ್ ಆಕ್ಷನ್ ಆಫ್ ಅಲ್ಲಿ ನಾನು ಮಡುಕಾಗೆ ವಾಟ್ ಮಾಡಿದ್ದೀನಿ ಅಂತ ಅವನು ಕನ್ಫರ್ಮ್ ಮಾಡಿಕೊಂಡು ಫಸ್ಟ್ ಹಾಫ್ ಅನ್ನ ಯಾವುದಕ್ಕೆ ಮಡುಕ ಮ್ಯಾನ್ಸ್ ಹೆಡ್ ಬಾಕ್ಸ್ ತಲ್ಲಿಗೆ ಹಾಕ್ತಾನೆ. ಇನ್ನು
ಅರ್ಧನ ಮೋಟಾರ್ ಕಾರ್ ಇರುತ್ತಲ್ಲ ಸಿಂಬಲ್ ತಕ್ಕಂಥ ಬಾಕ್ಸಿಗೆ ಹಾಕ್ತಾನೆ. ಆ್ಯಂಡ್ ಫೈನಲಿ ಹಾಕ್ಬಿಟ್ಟು ವಾಪಸ್ ಬರ್ತಾನೆ. ಅಲ್ಲಿ ಎಲೆಕ್ಷನ್ ಆಫೀಸರ್ಸ್ ಎಲ್ಲ ಅವನಿಗೆ ತಮ್ಗೆ ಇಂಡೆಲಿಬಲ್ ಇಂಕಿಂದ ಮಾರ್ಕ್ ಮಾಡ್ತಾರೆ. ಸೊ ಅಲ್ಲಿಂದ ಅವನು ಖುಷಿಯಾಗಿ ಹೊರಗೆ ಬರ್ತಾನೆ. ಸೊ ದಿಸ್ ಈಸ್ ದ ಸ್ಟೋರಿ ಆಫ್ ವೋಟರ್. So here we see how democracy is working, how elections are taken place in democracy. ನಮಗೆ ನಾವೇ ಕ್ವಶನ್ ಮಾಡ್ಕೊಳ್ಬೇಕಾಗಿದೆ, ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ಗಳು ಯಾವ ಮಟ್ಟಿಗೆ ನಡೀತಾ ಇದೆ, and how the people are responding to the elections, how they are choosing their leaders. ಸೊ ಈ ಪಾಠದಲ್ಲಿ ಇರುವ ಹಾಗೆಯೇ ನಮ್ಮ ಎಲೆಕ್ಷನ್ಗಳು ಕೂಡ ನಡೀತವೆ ಅಂತ ನಾವು ಹೇಳ್ಬೋದು. ಸ್ಟಿಲ್ ವಿ ಸಿ ಹೌ ದ ಎಲೆಕ್ಷನ್ ಪಾರ್ಟೀಸ್ ಡಿಸ್ಟ್ರಿಬ್ಯೂಟ್ ಮನಿ ಬಿಫೋರ್ ದಿ ಎಲೆಕ್ಷನ್ ಡೇ and how the people are going to corrupt by taking money for their power of voting. ಸೊ ಪ್ರತಿ ವರ್ಷ ನಾವು ಎಲೆಕ್ಷನ್ ಟೈಮಲ್ಲಿ ಇವೆಲ್ಲ ನೋಡ್ತಾ ಬಂದಿದ್ದೇವೆ. ಸೊ ಹಿಯರ್ ವಾಟ್ ಚಿನ್ವಾ ಅಚಿಬೆ ಈಸ್ ಗೋಯಿಂಗ್ ಟು ಸೇ, ಹಾಗಾದ್ರೆ ಪ್ರಜಾಪ್ರಭುತ್ವದಲ್ಲಿ ಈ ಒಂದು ಚುನಾವಣಾ ವ್ಯವಸ್ಥೆಗಳು ಸಕ್ಸಸ್ಫುಲ್ ಆಗಿ ಪಾರದರ್ಶಕವಾಗಿ ನಡೀತಾ ಇದೆಯಾ, ಅಂಡ್ ಹೌ ದ ಯೂತ್ ಲೈಕ್ ರೂಫ್ ಅಂತೂ ಎಷ್ಟರ ಮಟ್ಟಿಗೆ ಅವರು ಈ ಎಲೆಕ್ಷನ್ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೆಲ್ಲದನ್ನ ಕಟ್ಕೊಡ್ತಕ್ಕಂಥ ಕೆಲಸವನ್ನ ಈ ಸ್ಟೋರಿ ಮಾಡ್ತಾ ಇದೆ. ಹಾಗಾಗಿ ವಿ ಶುಡ್ ಇಂಟ್ರಾಸ್ಪೆಕ್ಟ್ ಅವರ್ ಸೆಲ್ಫ್ಸ್, ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾವು ರಾಜಕಾರಣಿಗಳಿಂದ ಏನು ದುಡ್ಡನ್ನು ಪಡ್ಕೊಂಡು ಅದರಿಂದ ವೋಟ್ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ, ನಾವು ನಮಗೆ ನಾವು ಕ್ವಶನ್ ಮಾರ್ಕನ್ನು ಹಾಕೊಳ್ಬೇಕಾಗಿದೆ. ಈಸ್ ಇಟ್ ರೈಟ್, ಈಸ್ ಇಟ್ ಗುಡ್? ಯಾಕೆಂದ್ರೆ ನಾಳೆ ನಮ್ಮ ಓಟಿಗೆ ನಾವು ಬೆಲೆಯನ್ನು ಕಟ್ಟಿದಾಗ ಅವರ ರಾಜಕಾರಣಿಗಳ ಕೆಲಸಕ್ಕೆ ಹೇಗೆ ಬೆಲೆ ಕಟ್ಟಕ್ಕಾಗುತ್ತೆ, ಹೇಗೆ ಕೆಲಸ ಮಾಡಿಸ್ಕೊಳಕ್ಕಾಗುತ್ತೆ? ಇನ್ ದಿಸ್ ಪರ್ಸ್ಪೆಕ್ಟಿವ್ ದಿಸ್ ಈಸ್ ಎ ಗುಡ್ ಸ್ಟೋರಿ. ಆ ಒಂದು ದಿಸೆಯಿಂದ ನಾವು ಈ ಪಾಠ ನಮಗೆ ತುಂಬಾ ಒಳ್ಳೆಯ ಮೆಸೇಜ್ ಅನ್ನು ಕೊಡ್ತಾ ಇದೆ. ವಿ ಶುಡ್ ಇಂಟ್ರಾಸ್ಪೆಕ್ಟ್. ಓಕೆ, ಅವ್ರು ಕೊಡೋ ದುಡ್ಡು ಅದು ಶಾಶ್ವತನ, ಅಥವಾ ದುಡ್ಡಿಲ್ದಂಗೆ ವೋಟ್ ಮಾಡಿ ಅವರಿಂದ ಒಳ್ಳೆಯ ಕೆಲಸವನ್ನ ಪಡ್ಕೊಳ್ತಕ್ಕಂಥದ್ದು ಅದು ಶಾಶ್ವತನ ಅನ್ನೋದು ನಮಗೆ ನಾವೇ ಕ್ವಶನ್ ಮಾರ್ಕ್ ಹಾಕೊಳ್ಬೇಕಾಗ್ತದೆ. ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ದಿಸ್ ಚಾಪ್ಟರ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಸೇಕ್ ಆಫ್ ಎಕ್ಸಾಮಿನೇಷನ್ ಆಲ್ಸೋ. ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಇದು ತುಂಬ ಮಹತ್ತರವಾದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್. ಈ ಪಾಠದಿಂದಲೂ ಕೂಡ 1 ಮಾರ್ಕ್ಸ್ ಕ್ವಶನ್ನು, 4 ಮಾರ್ಕ್ಸ್ ಕ್ವಶನ್ ಮತ್ತು 6 ಮಾರ್ಕ್ಸ್ ಕ್ವಶನ್ನು ಬಂದೇ ಬರುತ್ತೆ. ಹಾಗಾಗಿ 6 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಬರ್ಬೋದು ಅಂತಂದರೆ ರೂಫ್ ಬಗ್ಗೆ ಬರ್ಬೋದು. ಓಕೆ, ಯಾವ ರೀತಿ ಅಂತಂದರೆ ರೂಫ್, ದ ಕ್ಯಾರೆಕ್ಟರ್ ಆಫ್ ರೂಫ್ ಬಗ್ಗೆ ಕೇಳ್ಬೋದು, ಅಥವಾ ರೂಫ್ ವಾಸ್ ಎ ಗುಡ್ ಕ್ಯಾಂಪೇನರ್ ಇನ್ ದ ಸ್ಟೋರಿ ವಾಟರ್ ಡಿಸ್ಕಸ್ ಅಂತ ಕೇಳ್ಬೋದು, ಅಥವಾ ರೂಫ್ ಈಸ್ ಆನ್ ಇಂಟೆಲಿಜೆಂಟ್ ಮ್ಯಾನಿಪ್ಯುಲೇಟರ್. ರೂಫ್ ಈಸ್ ಆನ್ ಇಂಟೆಲಿಜೆಂಟ್ ಮ್ಯಾನಿಪ್ಯುಲೇಟರ್ ಜಸ್ಟಿಫೈಡ್ ವಿತ್ ರೆಫರೆನ್ಸ್ ಟು ದ ಸ್ಟೋರಿ ದ ವಾಟರ್ ಅಂತ ಕೇಳ್ಬೋದು. ಹಾಗಾಗಿ ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಈ ಪಾಠ ತುಂಬ ಬಹಳ ಮುಖ್ಯ ಆಗುತ್ತೆ. ಆಮೇಲೆ 1 ಮಾರ್ಕ್ಸ್ ಕ್ವಶನ್, 1 ಮಾರ್ಕ್ಸ್ ಕ್ವಶನ್ ನಿಮಗೆ ಚೆನ್ನಾಗಿ ಆನ್ಸರ್ ಬರಬೇಕು ಅಂತಂದ್ರೆ ಇಡೀ ಪಾಠವನ್ನು ಒರಿಜಿನಲ್ ಟೆಕ್ಸ್ಟ್ ಅನ್ನ ಲೈನ್ ಟು ಲೈನ್ ಓದ್ಕೊಂಡು ಹೋಗೋದು ಒಳ್ಳೆಯದು. ಹಾಗಾಗಿ ಎಲ್ಲಿ 1 ಮಾರ್ಕ್ಸ್ ಕೇಳಿದ್ರು ಕೂಡ ನಮಗೆ ಆನ್ಸರ್ ಬರೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಫಸ್ಟ್ ರೀಡ್ ದಿ ಒರಿಜಿನಲ್ ಟೆಕ್ಸ್ಟ್. ಒರಿಜಿನಲ್ ಟೆಕ್ಸ್ಟ್ ಅನ್ನ ಓದಿ, ಅಂಡ್ ಇಟ್ ಈಸ್ ಅ ವೆರಿ ಸಿಂಪಲ್, ಇಟ್ ಇಸ್ ನಾಟ್ ಎ ಕಾಂಪ್ಲಿಕೇಟೆಡ್ ಲೆಸನ್. ತುಂಬ ಕಷ್ಟಕರವಾಗಿರ್ತಕ್ಕಂಥ ಕೆಲಸ ಅಲ್ಲ.
ಇದು ನಮ್ಮಗಳ ಮಧ್ಯೆ ನಡೀತದೆ. ಎಲೆಕ್ಷನ್ ಚುನಾವಣೆ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಜನ ಭಾಗವಹಿಸ್ತಾರೆ ಚುನಾವಣೆಗಳಲ್ಲಿ, ಯೂತ್ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ, ಎಲ್ಲ ನಮ್ಮ ಮಧ್ಯೆ ನಡೀತಾ ಇರೋದ್ರಿಂದ ಇಟ್ ಈಸ್ ಆ್ಯನ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕನ್ಸೆಪ್ಟ್. ತುಂಬ ಈಸಿಯಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ read the original text first, then go for supplementary material for your examination. Say, okay students, thank you. ಯಾಕೆ ಹಳ್ಳಿಯನ್ನು ಬಿಟ್ಟೋಗಲಿಲ್ಲ, ಯಾಕೆ ಜನ ಅವನನ್ನು ಇಷ್ಟಪಡ್ತಾ ಇದ್ರು? ಬಿಕಾಸ್ ಬೇರೆ ಹುಡುಗರ ಥರ ಅವನು ಹಳ್ಳಿಯನ್ನು ಬಿಟ್ಟೋಗಲಿಲ್ಲ ಕೆಲಸಕ್ಕೋಸ್ಕರ. ಹಳ್ಳಿಯ ಜನರಿಗೆ ಅವನು ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದ. ಹಳ್ಳಿ ಉಮೋಫಿಯಾ. ಮತ್ತೆ ಇವನು 2 ವರ್ಷ ಬೈಸ್ಕಲ್ ರಿಪೇರ್ಸ್ ಅಪ್ರೆಂಟಿಸ್ ಆಗಿ ಕೆಲಸ ಮಾಡ್ತಾ ಇದ್ದ ಪೋರ್ಟ್ ಹಾರ್ಟ್ಕೋರ್ಟ್ ಅನ್ನೋ ಸ್ಥಳದಲ್ಲಿ. ಮತ್ತೆ ಈ ಉಮೋಫಿಯಾದಲ್ಲಿರ್ತಕ್ಕಂತಹ ಹಳ್ಳಿಯ ಜನ ಆ ಹಳ್ಳಿಯಿಂದಲೇ ಆಯ್ಕೆಯಾಗಿ ಬಂದಿರತಕ್ಕಂಥ ಮಾರ್ಕಸ್ ಸಿಬೆಗೆ ಸಪೋರ್ಟ್ ಮಾಡ್ತಾ ಇದ್ದರು ಎಲೆಕ್ಷನ್ಗಳಲ್ಲಿ. ಆ ಮಾರ್ಕಸ್ ಸಿಬೆ ಯಾವ ಪಕ್ಷಕ್ಕೆ ಸೇರ್ಕೊಂಡಿದ್ದಾನೆ ಅಂತಂದ್ರೆ ಪೀಪಲ್ಸ್ ಅಲಯನ್ಸ್ ಪಾರ್ಟಿಗೆ ಸೇರ್ಕೊಂಡಿದ್ದಾನೆ. ಅವನು ಈ ಪ್ರೆಸೆಂಟ್ ಗೌರ್ಮೆಂಟ್ ಅಲ್ಲಿ ಮಿನಿಸ್ಟರ್ ಆಫ್ ಕಲ್ಚರ್, ಸಾಂಸ್ಕೃತಿಕ ಸಚಿವನಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ರೂಫ್ ಮಾರ್ಕಸ್ ಸಿಬೆಯ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಮತ್ತೆ ಈ ಮಾರ್ಕಸ್ ಸಿಬೆಯ ವಿರುದ್ಧ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಈ ಬಹಳಷ್ಟು ಸಂದರ್ಭಗಳಲ್ಲಿ ರೂಫ್ ಮಾರ್ಕಸ್ ಸಿಬೆಗೆ ವಾರ್ ಮಾಡಿದೆ. ಹಿಂದಿನ ದಿವಸದಂತೆ ಜನ ಇರೋದಿಲ್ಲ, ಅವರ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರುತ್ತೆ. ನೀನು ನೆಗ್ಲೆಕ್ಟ್ ಮಾಡಬೇಡ ಜನರನ್ನ ಅಂತ ಅವನು ಹಾಗಾಗಿ ವಾರ್ ಮಾಡ್ತಾ ಇದ್ದಾನೆ. ಮತ್ತೆ ಈ ಮಾರ್ಕಸ್ ಸಿಬೆ ಏನು, ಅವನು ಎಲೆಕ್ಷನ್ಗೆ ಬರೋದಕ್ಕಿಂತ ಮುಂಚೆ ಒಬ್ಬ ಸ್ಕೂಲ್ ಟೀಚರ್ ಆಗಿರ್ತಾನೆ. ಬಟ್ ಈ ವಾಸ್ ನಾಟ್ ಎ ಸಕ್ಸಸ್ಫುಲ್ ಸ್ಕೂಲ್ ಟೀಚರ್. ಅವನು ಒಳ್ಳೆ ಹೆಸರನ್ನೇನು ಪಡ್ಕೊಂಡಿರೋದಿಲ್ಲ. ಯಾರೊಬ್ಬ ಲೇಡಿ ಟೀಚರ್ ಅವನ ವಿರುದ್ಧ ಕಂಪ್ಲೇಂಟ್ ಮಾಡ್ಕೊಂಡಿರ್ತಾರೆ. ಮತ್ತೆ ಅದರಿಂದ ಡಿಸ್ಮಿಸಲ್ ಅನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇವನು ಪಾಲಿಟಿಕ್ಸ್ಗೆ ಜಾಯ್ನ್ ಆಗ್ತಾನೆ. ಪೀಪಲ್ಸ್ ಅಲಯನ್ಸ್ ಪಾರ್ಟಿಗೆ ಅವನು ಸೇರ್ಕೊಳ್ತಾನೆ. ಮತ್ತೆ ಹಿಂದಿನ ಎಲೆಕ್ಷನ್ ಅಲ್ಲಿ ಗೆದ್ಬಿಡ್ತಾನೆ. ಗೆದ್ದಾಗ ಇವನಿಗೆ ಮಿನಿಸ್ಟರ್ ಆಫ್ ಕಲ್ಚರ್ ಸಚಿವನಾಗಿ ಅವನಿಗೆ ನೇಮಿಸ್ತಾರೆ. ಏನ್ ಬದಲಾವಣೆ ಆಗಿದೆ ಹಾಗಾದ್ರೆ ಎಲೆಕ್ಷನ್ ಆದಾಗಿಂದ? ಮಾರ್ಕಸ್ ಸಿಬೆ ಜೀವನದಲ್ಲಿ ಬದಲಾವಣೆ ಆಗಿದೆ ಹೊರತು ಹಳ್ಳಿಗಳಲ್ಲಿ ಏನು ಬದಲಾವಣೆ ಆಗಿಲ್ಲ. ಹಳ್ಳಿಗಳಿಗೆ ಕರೆಂಟ್ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಆದ್ರೆ ಇವ್ರು ಮಾತ್ರ ಕಾರನ್ನ ಕೊಂಡ್ಕೊಂಡಿದ್ದಾನೆ, ಮನೆ ಇದೆ, ಹೊಸ ಮನೆ ಕಟ್ಸಿದ್ದಾನೆ, ಅದಕ್ಕೆ ಒಂದು ಪ್ರೈವೇಟ್ ಎಲೆಕ್ಟ್ರಿಸಿಟಿ ಪ್ಲಾಂಟ್ ಅನ್ನು ಹಾಕ್ಸ್ಕೊಂಡಿದ್ದಾನೆ. ಮತ್ತೆ ಆ ಮನೆಯನ್ನು ಒಬ್ಬ ಆರ್ಚ್ ಬಿಷಪ್ ಇಂದ ಉದ್ಘಾಟನೆ ಮಾಡಿಸಿದ್ದಾನೆ. ಆ ಮನೆ ಉದ್ಘಾಟನೆ ಮಾಡಿಸ್ಬೇಕಾದ್ರೆ ಜನಕ್ಕೆಲ್ಲ ಒಳ್ಳೆ ಊಟದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾನೆ. ಜನರೆಲ್ಲ ನೋಡ್ತಾ ಇದ್ದಾರೆ, ಅವನನ್ನು ಹೊಗಳ್ತಾ ಇದ್ದಾರೆ. ಅವನ ಒಂದು ಔತಣಕೂಟಕ್ಕೆ ಅವನನ್ನು ಏರ್ಪಡಿಸಿದ್ರಿಂದ ಅವನನ್ನ ಹೊಗಳ್ತಾ ಇದ್ದಾರೆ. ಸೊ ಮತ್ತೆ ಹಾಗೆ ಜನ ನಮ್ಮ ಓಟಿನಿಂದಲೇ ಮಾರ್ಕಸ್ ಸಿಬೆ ಗೆದ್ದಿರೋದು. ನಮ್ಮ ಓಟ್ನ ಪವರ್ನ ನಾವು ಅದರ ಮಹತ್ವವನ್ನು ಚೆನ್ನಾಗಿ ತಿಳ್ಕೊಬೇಕು. ಅದನ್ನು ಅಂಡರ್ಸ್ಟಿಮೇಟ್ ಮಾಡಬಾರ್ದು ಅಂತ ತಿಳ್ಕೊಂಡು ಬರುವ ಎಲೆಕ್ಷನಲ್ಲಿ ನಾವು ಯಾವ ರೀತಿ ಮಾನಸಿಕವಾಗಿ ಸಿದ್ಧರಾಗಿರ್ಬೇಕು ವೋಟ್ ಮಾಡಬೇಕಾದ್ರೆ ಅನ್ನೋದನ್ನ ಅವರು ಮಾತಾಡ್ಕೊಳ್ತಾ ಇದ್ದಾರೆ. ಇಯರ್ ಮಾರ್ಕಸ್ ಸಿಬೆ ಅವನು ಕೂಡ ಬುದ್ಧಿವಂತ. ಜನರು ಇದನ್ನೆಲ್ಲ ನೋಡಿ, ನನ್ನ ಹೊಸ ಮನೆ ಕಾರ್ಗಳನ್ನ ನೋಡಿ ಅವರ ಮೈಂಡಲ್ಲಿ ಏನು ಬಿಡ್ಬೋದು ಅಂತ ಚಿಂತೆ ಮಾಡ್ಕೊಳ್ತಿದ್ದಾನೆ. ಅವನಿಗೆ ಚೆನ್ನಾಗಿ ಐಡಿಯಾ ಇದೆ. ಹಾಗಾಗಿ 5 ತಿಂಗಳ ಸ್ಯಾಲ್ರಿನ ಅಡ್ವಾನ್ಸ್ ತಗೊಂಡು ಅದನ್ನು ಶಿಲ್ಲಿಂಗ್ಸ್ ಆಗಿ ಚೇಂಜ್ ಮಾಡಿಸ್ಕೊಂಡು ಹುಡುಗರನ್ನ ನೆನೆಸ್ಕೊಂಡು ಎಲೆಕ್ಷನ್ಗೆ ದುಡ್ಡು ಹಂಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮಾರ್ಕಸ್ ಸಿಬೆಯ ಪರವಾಗಿ ರೂಫ್ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ತೊಡ್ಕೊಂಡಿದ್ದಾನೆ. ಆ ಉಮೋಫಿಯಲ್ಲಿರ್ತಕ್ಕಂಥ ಒಗ್ಬಫಿ ಎಸ್ನೇವಾ ಮತ್ತು ಇತರ ಎಲ್ಡರ್ಸ್ಗಳನ್ನು ಒಂದು ಮನೆಯಲ್ಲಿ ಸೇರಿಸ್ಕೊಂಡು ಅವರಿಗೆ ದುಡ್ಡನ್ನು ಕೊಡ್ತಾನೆ, ಶಿಲ್ಲಿಂಗ್ಸ್ ಅನ್ನು ಕೊಡ್ತಾನೆ. ಫಸ್ಟ್ 1 ಶಿಲ್ಲಿಂಗ್ ಕೊಡ್ತಾನೆ, ಆಮೇಲೆ ಇನ್ನೊಂದು ಶಿಲ್ಲಿಂಗ್ ಕೊಡ್ತಾನೆ. ಕೊನೆಗೆ ಅವರೆಲ್ಲ ಇದಕ್ಕೆ ಒಪ್ಪದೇ ಇದ್ದಾಗ 4 ಶಿಲ್ಲಿಂಗ್ಸ್ ಅನ್ನ ಕೊಟ್ಬಿಟ್ಟು ನೀವು ಮಾರ್ಕಸ್ ಸಿಬೆಗೆ ವೋಟ್ ಮಾಡಬೇಕು ಅಂತ ಕೇಳ್ಕೊಡ್ತಾರೆ. ಪ್ರಾರಂಭದಲ್ಲಿ 1 ಶಿಲ್ಲಿಂಗ್ ಕೊಟ್ಟಾಗ ಒಪ್ಪದೇ ಇರ್ತಕ್ಕಂಥ ಜನ ಕಾಲಕ್ರಮ 4 ಶಿಲ್ಲಿಂಗ್ಸ್ಗೆ ಅವ್ರು ಒಪ್ಕೊಂಡು ಮಾರ್ಕಸ್ ಸಿಬೆಗೆ ವೋಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಈಗ ಎಲೆಕ್ಷನ್ ಹಿಂದಿನ ಈಗ ಒಂದು ಪ್ರಜಾಪ್ರಭುತ್ವ ಅಂತಂದ್ರೆ
ಒಂದು ಪಕ್ಷಕ್ಕೆ ಒಂದು ವಿರೋಧ ಪಕ್ಷ ಹೇಗಿರುತ್ತೋ ಹಾಗಾಗಿ ಇಲ್ಲಿ PAP ಪೀಪಲ್ ಅಗೇನ್ಸ್ಟ್ ಪಾರ್ಟಿಗೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಪಕ್ಷ ರಚನೆ ಇದೆ. ಅದು ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ. ಆ ಟ್ರೈಬ್ಸ್ ಏನು ಅದರ ಪಕ್ಷ ರಚನೆ ಮಾಡಿದ್ದಾರೆ ಅವ್ರೇನಂತಂದ್ರೆ ನಮ್ಮನ್ನ ಯಾವುದೇ ಒಂದು ಪಕ್ಷ ಹುಟ್ಟುತ್ತೆ ಅಂತಂದ್ರೆ ಅದಕ್ಕೆ ಅದರೇ ಆದ ಕಾರಣಗಳಿವೆ. ಹಾಗಾಗಿ ಈ ಪಕ್ಷ ಕೂಡ ಅವ್ರು ಹೇಳ್ತಾರೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಮ್ಮ ಒಂದು ಸಮುದಾಯವನ್ನು ರಕ್ಷಿಸಿಕೊಳ್ಳಲು ನಾವು ಪಕ್ಷವನ್ನು ಹುಟ್ಟಾಕಿದ್ದೇವೆ. ಅವರು ಕೂಡ ದುಡ್ಡನ್ನು ಹಂಚ್ತಾ ಇದ್ದಾರೆ. ಅವರು ಕೂಡ ಲೋಕಲ್ ರೌಡಿಗಳನ್ನು ನೇಮಿಸಿಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕಾರನ್ನು ಕೊಡ್ತಾ ಇದ್ದಾರೆ. ಸೊ ಇದೆಲ್ಲದರಿಂದ ಏನು ಕ್ಯಾಂಪೇನ್ ಮಾಡ್ತಾರೆ ಅವರು ಶ್ರೀಮಂತರಾಗ್ತಾ ಇದ್ದಾರೆ. ಗೊತ್ತು, ಪಕ್ಷಕ್ಕೂ ಗೊತ್ತು, ಅವರಿಗೂ ಗೊತ್ತು ಮಾರ್ಕಸಭೆಯ ವಿರುದ್ಧ, PAP ವಿರುದ್ಧ ಇವರು ಗೆಲ್ಲೋದಿಲ್ಲ ಅಂತೇಳಿ. ಈಗ ಎಲೆಕ್ಷನ್ ಹಿಂದಿನ ದಿವಸ ಆ POPಯ ಲೀಡರ್ ರೂಫನ್ನು ಭೇಟಿ ಆಗ್ಬಿಟ್ಟು 5 ಪೌಂಡನ್ನು ದುಡ್ಡು ಕೊಟ್ಟು ನೀನು ಮಡುಕಗೆ ವೋಟ್ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಪ್ರಾರಂಭದಲ್ಲಿ ರೂಫ್ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಕೊನೆಗೆ 5 ಪೌಂಡ್ಗಳ ನೋಟನ್ನು ನೋಡಿದ ತಕ್ಷಣ ಅವನಿಗೆ ತೋಟ, ಕೋಕೋ ಫಾರ್ಮ ತೋಟ ಅದೆಲ್ಲ ನೆನಪು ಬರುತ್ತೆ, ಆಸೆ ಜಾಸ್ತಿ ಆಗುತ್ತೆ. ಹಾಗಾಗಿ ಒಪ್ಕೊಳ್ತಾನೆ. ಈ POP ಲೀಡರ್ ಹಾಗೆ ಬರೋದಿಲ್ಲ. ಅವನು 5 ಪೌಂಡ್ ದುಡ್ಡು ಕೊಟ್ಟಾಗ ಆ ಮಬಾಲ್ತಾಯಿಂದ ತಂದಿರ್ತಕ್ಕಂಥ ಈ ಗಾಡಿ ಇರ್ತಲ್ಲ ಅದ್ರ ಮೇಲೆ ಪ್ರಮಾಣ ಮಾಡಿಸ್ಕೊಳ್ತಾನೆ. ಇಲ್ಲಿ ನಾವು ನೋಡ್ಬೋದು ಯಾವ ರೀತಿ ರಾಜಕಾರಣಿಗಳು ಧಾರ್ಮಿಕ ನಂಬಿಕೆಗಳನ್ನ ತಮ್ಮ ರಾಜಕೀಯ ಲಾಭಕ್ಕಾಗಿ ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಈ ಗಾಡನ್ನ ತಮ್ಮ ರಾಜಕೀಯ ಲಾಭ, ಹಾಗಾಗಿ ಅವನು ಪ್ರಮಾಣ ಮಾಡ್ತಾನೆ, ನಾನು ಒಂದು ವೇಳೆ ವೋಟ್ ಮಾಡಲಿಲ್ಲ ಅಂದ್ರೆ ಮಡುಕಾಗೆ ಈ ದುಡ್ಡು ವಾಪಸ್ ಬರುತ್ತೆ ಅನ್ನೋ ರೀತಿ. ಅವು ಮತ್ತೆ ಹೇಳ್ತಾನೆ, ನನ್ನ ಒಂದು ಓಟಿನಿಂದ ನಾನು ಒಬ್ಬ ವೋಟ್ ಮಾಡಿದ್ರೆ ಮಾರ್ಕಸಭೆ ಸೋಲೋದಕ್ಕೆ ಸಾಧ್ಯ ಇಲ್ಲ, ಅವ್ನು ಗೆದ್ದೇ ಗೆಲ್ತಾನೆ ಅಂತ ಅವನು ಹೇಳ್ತಾನೆ. ಅವರ ಲೀಡರ್ಗೆ ಚಾನ್ಸ್ ಇಲ್ಲ ಮಾರ್ಕಸಭೆಗೆ. ಅವನಿಗೆ ಗೊತ್ತು. ಅವನು ಹೇಳ್ತಾನೆ ಪರವಾಗಿಲ್ಲ, ಈ ಸಲ ನಾವು ಸ್ವಲ್ಪ ತಗೊಳ್ತಾ ಇದೀವಿ, ನೆಕ್ಸ್ಟ್ ಸಲ ಜಾಸ್ತಿ ತಗೊಳ್ತಾ ಇದೀವಿ. ನಾವೀಗ ಪೌಂಡ್ಸ್ಗಳನ್ನು ಅನಿಸ್ತಾ ಇದೀವಿ, ನಾಟ್ ಶಿಲ್ಲಿಂಗ್ಸ್. ನಾವೀಗ ಜನಕ್ಕೆ ಏನು ಅನಿಸ್ತಾ ಇದೀವಿ? ಪೌಂಡ್ಸ್ಗಳನ್ನು ಅನಿಸ್ತಾ ಇದೀವಿ, ನಾಟ್ ಶಿಲ್ಲಿಂಗ್ಸ್. ಓಕೆ, ಹಾಗಾಗಿ ಮುಂದೊಂದು ದಿವಸ ನಾವು ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಾನೆ. ಎಲೆಕ್ಷನ್ ದಿವಸ ಮಾರ್ಕಸಭೆ ಒಂದು ಮ್ಯೂಸಿಕಲ್ ಬ್ಯಾಂಡ್ ಅನ್ನ ಬಾಡಿಗೆ ತಗೊಂಡು ಜನರಿಗೆ ಮನರಂಜನೆ ಕೊಡಿಸ್ತಾ ಇದ್ದಾರೆ. ಜನ ಎಲ್ಲ ಬಂದು ವಿಶ್ ಮಾಡ್ತಾ ಇದ್ದಾರೆ, ಕಂಗ್ರಾಟ್ಸ್ ಮಾರ್ಕಸಭೆ, ಕಂಗ್ರಾಚುಲೇಷನ್ಸ್ ಕೊಡ್ತಾ ಇದ್ದಾರೆ, ಯಾಕಂದ್ರೆ ನೀನೇ ಈ ಎಲೆಕ್ಷನ್ ಅಲ್ಲಿ ಗೆಲ್ಲೋದು. ಮತ್ತೆ ರೂಫ್ ಮತ್ತು ಇತರ ಎಲ್ಲ ವರ್ಕರ್ಸ್ ಕೂಡ ಮೋಟಾರ್ ಕಾರ್ಗೆ ನೀವು ವೋಟ್ ಮಾಡಿ, ಮ್ಯಾನ್ ಸೆಟ್ಟಿಗೆ ವೋಟ್ ಮಾಡಬೇಡಿ, ಆ ಸಿಂಬಲ್ಲಿ ವೋಟ್ ಮಾಡಬೇಡಿ, ತಲೆ ಯಾರು ಕೆಟ್ಟಿರುತ್ತೋ ಅಂತ ಮಾತ್ರ ಆ ಪಕ್ಷ ವೋಟ್ ಮಾಡ್ತಾರೆ ಅನ್ನುವ ವ್ಯಂಗ್ಯ ಮಾತುಗಳೆಲ್ಲ ಅಲ್ಲಿ ನಡೀತಾ ಇದೆ. ಸ್ಲೋಗನ್ಸ್ಗಳೆಲ್ಲ ಆಗ್ತಾ ಇದ್ದಾರೆ. ಯಾವಾಗ ಮಾರ್ಕಸಭೆ ರೂಫನ್ನ ನೀನು ವೋಟ್ ಮಾಡು ಹೋಗಿ ಅಂತ ಹೇಳಿದಾಗ ಆ ರೂಫ್ನ ಸ್ಪಿರಿಟ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಯಾಕಂದ್ರೆ ಈಗ ಅವನಿಗೆ ಯಾರಿಗೆ ವೋಟ್ ಮಾಡಬೇಕು? ಮಡುಕಾಗಿ ವೋಟ್ ಮಾಡಬೇಕು, ಮಾರ್ಕಸಭೆಗೆ ವೋಟ್ ಮಾಡಬೇಕು? ಯಾಕೆ ನಾನು ಮಾರ್ಕಸಭೆಗೆ ಚೀಟ್ ಮಾಡಬೇಕು? ಬಿಕಾಸ್ ಅವನು ತುಂಬಾ ಬೆನಿಫಿಟ್ ಅನ್ನು ಪಡ್ಕೊಂಡಿರ್ತಾನೆ. ಓಕೆ, ಲ್ಯಾಂಡ್ ಕೇಸನ್ನು ಗೆದ್ದಿರ್ತಾನೆ. ಓಕೆ, ಸಾಕಷ್ಟು ಮದ್ಯಪಾನವನ್ನು ಮಾಡಿರ್ತಾನೆ, ಒಳ್ಳೊಳ್ಳೆ ಬಟ್ಟೆಗಳನ್ನ ಮಾರ್ಕಸಭೆಯಿಂದ ಪಡ್ಕೊಂಡಿರ್ತಾನೆ. ಅದು ಯಾಕೆ ನಾನು ಮೋಸ ಮಾಡಬೇಕು ಅವನಿಗೆ ಅನ್ನೋ ರೀತಿಯಲ್ಲಿ ಕೇಳ್ತಾನೆ. ಕೊನೆಗೆ ಎಲೆಕ್ಷನ್ ಬೂತ್ ಅಂತ ಹೋದಾಗ ಆ ಬ್ಯಾಲೆಟ್ ಪೇಪರನ್ನು 2 ಪೀಸ್ ಮಾಡಿ ಒಂದನ್ನ ಮಡುಕ ಮ್ಯಾನ್ ಸೆಟ್ ಬಾಕ್ಸ್ಗೆ, ಇನ್ನೊಂದನ್ನು ಮೋಟಾರ್ ಕಾರ್ ಬಾಕ್ಸ್ಗೆ ಹಾಕ್ತಾನೆ. ಸೊ ಅದು ವೋಟ್ ಏನು ವ್ಯಾಲಿಡ್ ಆಗೋದಿಲ್ಲ, ಅದು ವೋಟ್ ವ್ಯಾಲಿಡ್ ಆಗೋದಿಲ್ಲ. ಹಣಕ್ಕೋಸ್ಕರ ಆ ವೋಟಿನ ಪಾವಿತ್ರತೆಯನ್ನ ರೂಫ್ ಹಾಳು ಮಾಡ್ತಾನೆ. ಹಣಕ್ಕೋಸ್ಕರ ಆ ವೋಟಿನ ಪಾವಿತ್ರತೆಯನ್ನ ರೂಫ್ ಹಾಳು ಮಾಡೋದನ್ನ ನೋಡ್ಬೋದು. ಸೊ ಇಟ್ ಈಸ್ ಹ್ಯಾಪನಿಂಗ್. ಹಣಕ್ಕೋಸ್ಕರ ನಮ್ಮ ವೋಟಿನ ಪಾವಿತ್ರತೆಯನ್ನು ನಾವು ಬಹಳಷ್ಟು ಜನ ನಮ್ಮ ಇವತ್ತಿನ ಚುನಾವಣೆಗಳಲ್ಲಿ ನಾವು ಹಾಳು ಮಾಡ್ತಾ ಇದ್ದೇವೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಈ ಗಾಡ್, ಓಕೆ, ಅವನಿಗೆ ಹೊರ ಬರೋದಕ್ಕೆ ಸಾಧ್ಯ ಇಲ್ಲ. ಹೇಳ್ಕೊಳ್ತಾನಷ್ಟೇ ನಾನು ಎಷ್ಟು ಮಟ್ಟಿಗೆ ಮಾರ್ಕಸಭೆಗೆ ಮೋಸ ಮಾಡ್ತೀನಿ. ಬಟ್ ಆದರೆ ಆ ಹಣದ ಆಮಿಷಕ್ಕೆ ಒಳಗಾಗಿ ಆ ತೋಟದ ಕನಸನ್ನು ಕಂಡು ಅವನಿಗೆ ಅದರಿಂದ ಹೊರ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ಓಟಿನ ಪಾವಿತ್ರತೆಯನ್ನು ಹಾಳು ಮಾಡೋದನ್ನು ನಾವು ರೂಫ್ನ ಮೂಲಕ ನೋಡಬಹುದಾಗಿದೆ. ಓಕೆ, ಸೊ ಇಷ್ಟು ಈ ಕನ್ನಡ ಸಮ್ಮರಿಯಲ್ಲಿ ನಾವು ತಿಳ್ಕೊಬಹುದು. ಹಾಗಾಗಿ ರೀಡ್ ಲೆಸನ್ ಕಂಟಿನ್ಯೂಲಿ ಆ್ಯಂಡ್
go through the comprehension exercise given at page number 114. Okay, thank you.